ಬರಗೆಟ್ಟ ಪಾಪಿ ಪಾಕಿಸ್ತಾನಕ್ಕೆ ಐಎಂಎಫ್ ನಿಂದಲೂ ಕೂಡ ಶಾಕಿಂಗ್ ಸುದ್ದಿ. ಈಗ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಅನ್ವಯ ಆಗ್ತಾ ಇದೆ. ಕಠಿಣ ಷರತ್ತು ವಿಧಿಸಿರುವಂತಹ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತು ಪಾಲಿಸಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವಂತಹ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಇದು. ನೋಡಿ, 11 ಷರತ್ತು. ಆ ಷರತ್ತಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲವನ್ನು ಕೂಡ ಅನ್ವಯಿಸಬೇಕಾಗತ್ತೆ ಪಾಪಿಗೆ. ಇನ್ನೊಂದು ಕಡೆಯಲ್ಲಿ ಇನ್ ಕೇಸ್ ಏನಾದ್ರೂ ಅದನ್ನ ಅನ್ವಯಿಸದೆ ಹೋದ್ರೆ ಮತ್ತೆ ಲೋನ್ ಸಿಗಲ್ಲ. ಇದು ಈಗ ಐಎಂಎಫ್ ನಿಂದ ಶಾಕಿಂಗ್ ಸುದ್ದಿ. ಬರಗೆಟ್ಟು ನಿಂತಿರುವಂತಹ ಪಾಪಿ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಈಗ ವಿಧಿಸಿದೆ. ಅದು ಕೂಡ ಕಠಿಣ ಷರತ್ತನ್ನ ವಿಧಿಸಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮುಂದಿನ ಕಂತು ಬಿಡುಗಡೆ ಮಾಡಬೇಕಾ ನಿಮ್ಗೆ? ಆದ್ರೆ ಈ ಷರತ್ತನ್ನ ಪಾಲಿಸಬೇಕು. ಷರತ್ತು ಪಾಲನೆ ಮಾಡದೆ ಹೋದ್ರೆ ಮತ್ತೊಂದು ಕಂತು ಸಿಗಲ್ಲ. ಪಾಕ್ಗೆ ಐಎಂಎಫ್ ನಿಂದ 11 ಷರತ್ತು ಪಾಲನೆಗೆ ಖಡಕ್ ಸೂಚನೆ. ಸಾಲ ಮಂಜೂರಿಗೆ ವಿಧಿಸಿರುವಂತಹ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಕೆ ಆಗಿದೆ. ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ, 3 ವರ್ಷಕ್ಕಿಂತ ಹಳೆಯ ಬಳಸಿರುವಂತಹ ಕಾರು ಆಮದಿಗೆ ನಿರ್ಬಂಧ ತೆರವು, ಐಎಂಎಫ್ ಕೊಟ್ಟಂತಹ ಹಣದ ಬಳಕೆಯ ರೂಪುರೇಷೆ ನೀಡುವುದು, 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆ ಆಧಾರವನ್ನ ಗುರುತಿಸುವುದು. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲನೆ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಸೆಕೆಂಡ್ ಕಂತು ಸಿಗಲ್ಲ. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಈ ನಿಯಮಗಳಿಂದ ಮತ್ತಷ್ಟು ಹೊರೆ ಫಿಕ್ಸ್ ಎನ್ನುವಂತಾಗಿದೆ. ವಿದ್ಯುತ್ ಬಿಲ್ನಲ್ಲಿ ಮತ್ತಷ್ಟು ಶಾಕ್ ಅನ್ನ ಕೊಡಲಿದೆ. ಗ್ಯಾಸ್ ಬಳಕೆಯೂ ಕೂಡ ಪಾಪಿ ಪಾಕಿಸ್ತಾನದಲ್ಲಿ ಮತ್ತಷ್ಟು ಹೊರೆ ಆಗಲಿದೆ. ಉತ್ಪಾದನೆ ಮತ್ತು ಮಾರಾಟ ದರದಲ್ಲಿರುವಂತಹ ಅಂತರಕ್ಕೆ ಸಮಾನವಾಗಿ ಹೊಸ ದರ ನಿಗದಿ ಮಾಡಬೇಕಾದಂತ ಅನಿವಾರ್ಯತೆ ಈಗ ಪಾಕಿಸ್ತಾನಕ್ಕಿದೆ. ಈ ಬರಗೆಟ್ಟ ಪಾಪಿ ಪಾಕಿಸ್ತಾನಕ್ಕೆ ಐಎಂಎಫ್ ನಿಂದಲೂ ಕೂಡ ಶಾಕಿಂಗ್ ಸುದ್ದಿ. ಈಗ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಅನ್ವಯ ಆಗ್ತಾ ಇದೆ. ಕಠಿಣ ಷರತ್ತು ವಿಧಿಸಿರುವಂತಹ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತು ಪಾಲಿಸಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವಂತಹ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಇದು. ನೋಡಿ, 11 ಷರತ್ತು. ಆ ಷರತ್ತಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲವನ್ನು ಕೂಡ ಅನ್ವಯಿಸಬೇಕಾಗತ್ತೆ ಪಾಪಿಗೆ. ಇನ್ನೊಂದು ಕಡೆಯಲ್ಲಿ ಇನ್ ಕೇಸ್ ಏನಾದ್ರೂ ಅದನ್ನ ಅನ್ವಯಿಸದೆ ಹೋದ್ರೆ ಮತ್ತೆ ಲೋನ್ ಸಿಗಲ್ಲ. ಇದು ಈಗ ಐಎಂಎಫ್ ನಿಂದ ಶಾಕಿಂಗ್ ಸುದ್ದಿ. ಬರಗೆಟ್ಟು ನಿಂತಿರುವಂತಹ ಪಾಪಿ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಈಗ ವಿಧಿಸಿದೆ. ಅದು ಕೂಡ ಕಠಿಣ ಷರತ್ತನ್ನ ವಿಧಿಸಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮುಂದಿನ ಕಂತು ಬಿಡುಗಡೆ ಮಾಡಬೇಕಾ ನಿಮ್ಗೆ? ಆದ್ರೆ ಈ ಷರತ್ತನ್ನ ಪಾಲಿಸಬೇಕು. ಷರತ್ತು ಪಾಲನೆ ಮಾಡದೆ ಹೋದ್ರೆ ಮತ್ತೊಂದು ಕಂತು ಸಿಗಲ್ಲ. ಪಾಕ್ಗೆ ಐಎಂಎಫ್ ನಿಂದ 11 ಷರತ್ತು ಪಾಲನೆಗೆ ಖಡಕ್ ಸೂಚನೆ. ಸಾಲ ಮಂಜೂರಿಗೆ ವಿಧಿಸಿರುವಂತಹ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಕೆ ಆಗಿದೆ. ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ, 3 ವರ್ಷಕ್ಕಿಂತ ಹಳೆಯ ಬಳಸಿರುವಂತಹ ಕಾರು ಆಮದಿಗೆ ನಿರ್ಬಂಧ ತೆರವು, ಐಎಂಎಫ್ ಕೊಟ್ಟಂತಹ ಹಣದ ಬಳಕೆಯ ರೂಪುರೇಷೆ ನೀಡುವುದು, 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆ ಆಧಾರವನ್ನ ಗುರುತಿಸುವುದು. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲನೆ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಸೆಕೆಂಡ್ ಕಂತು ಸಿಗಲ್ಲ. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಈ ನಿಯಮಗಳಿಂದ ಮತ್ತಷ್ಟು ಹೊರೆ ಫಿಕ್ಸ್ ಎನ್ನುವಂತಾಗಿದೆ. ವಿದ್ಯುತ್ ಬಿಲ್ನಲ್ಲಿ ಮತ್ತಷ್ಟು ಶಾಕ್ ಅನ್ನ ಕೊಡಲಿದೆ. ಗ್ಯಾಸ್ ಬಳಕೆಯೂ ಕೂಡ ಪಾಪಿ ಪಾಕಿಸ್ತಾನದಲ್ಲಿ ಮತ್ತಷ್ಟು ಹೊರೆ ಆಗಲಿದೆ. ಉತ್ಪಾದನೆ ಮತ್ತು ಮಾರಾಟ ದರದಲ್ಲಿರುವಂತಹ ಅಂತರಕ್ಕೆ ಸಮಾನವಾಗಿ ಹೊಸ ದರ ನಿಗದಿ ಮಾಡಬೇಕಾದಂತ ಅನಿವಾರ್ಯತೆ ಈಗ ಪಾಕಿಸ್ತಾನಕ್ಕಿದೆ. ಈ ಬರಗೆಟ್ಟ ಪಾಪಿ ಪಾಕಿಸ್ತಾನಕ್ಕೆ ಐಎಂಎಫ್ ನಿಂದಲೂ ಕೂಡ ಶಾಕಿಂಗ್ ಸುದ್ದಿ. ಈಗ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಅನ್ವಯ ಆಗ್ತಾ ಇದೆ. ಕಠಿಣ ಷರತ್ತು ವಿಧಿಸಿರುವಂತಹ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತು ಪಾಲಿಸಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವಂತಹ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಇದು. ನೋಡಿ, 11 ಷರತ್ತು. ಆ ಷರತ್ತಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲವನ್ನು ಕೂಡ ಅನ್ವಯಿಸಬೇಕಾಗತ್ತೆ ಪಾಪಿಗೆ. ಇನ್ನೊಂದು ಕಡೆಯಲ್ಲಿ ಇನ್ ಕೇಸ್ ಏನಾದ್ರೂ ಅದನ್ನ ಅನ್ವಯಿಸದೆ ಹೋದ್ರೆ ಮತ್ತೆ ಲೋನ್ ಸಿಗಲ್ಲ. ಇದು ಈಗ ಐಎಂಎಫ್ ನಿಂದ ಶಾಕಿಂಗ್ ಸುದ್ದಿ. ಬರಗೆಟ್ಟು ನಿಂತಿರುವಂತಹ ಪಾಪಿ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಈಗ ವಿಧಿಸಿದೆ. ಅದು ಕೂಡ ಕಠಿಣ ಷರತ್ತನ್ನ ವಿಧಿಸಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮುಂದಿನ ಕಂತು ಬಿಡುಗಡೆ ಮಾಡಬೇಕಾ ನಿಮ್ಗೆ? ಆದ್ರೆ ಈ ಷರತ್ತನ್ನ ಪಾಲಿಸಬೇಕು. ಷರತ್ತು ಪಾಲನೆ ಮಾಡದೆ ಹೋದ್ರೆ
ಮತ್ತೊಂದು ಕಂತು ಸಿಗಲ್ಲ. ಪಾಕ್ಗೆ ಐಎಂಎಫ್ನಿಂದ 11 ಷರತ್ತು ಪಾಲನೆಗೆ ಖಡಕ್ ಸೂಚನೆ. ಸಾಲ ಮಂಜೂರಿಗೆ ವಿಧಿಸಿರುವಂತಹ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಕೆ ಆಗಿದೆ. ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ. 3 ವರ್ಷಕ್ಕಿಂತ ಹಳೆಯ ಬಳಸಿರುವಂತಹ ಕಾರು ಆಮದಿಗೆ ನಿರ್ಬಂಧ ತೆರವು. ಐಎಂಎಫ್ ಕೊಟ್ಟಂತಹ ಹಣದ ಬಳಕೆಯ ರೂಪುರೇಷೆ ನೀಡುವುದು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆ ಆಧಾರವನ್ನ ಗುರುತಿಸುವುದು. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲನೆ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಸೆಕೆಂಡ್ ಕಂತು ಸಿಗಲ್ಲ. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಈ ನಿಯಮಗಳಿಂದ ಮತ್ತಷ್ಟು ಹೊರೆ ಫಿಕ್ಸ್ ಎನ್ನುವಂತಾಗಿದೆ. ವಿದ್ಯುತ್ ಬಿಲ್ನಲ್ಲಿ ಮತ್ತಷ್ಟು ಶಾಕ್ ಅನ್ನ ಕೊಡಲಿದೆ. ಗ್ಯಾಸ್ ಬಳಕೆಯೂ ಕೂಡ ಪಾಕಿಸ್ತಾನದಲ್ಲಿ ಮತ್ತಷ್ಟು ಹೊರೆಯಾಗಲಿದೆ. ಉತ್ಪಾದನೆ ಮತ್ತು ಮಾರಾಟ ದರದಲ್ಲಿರುವಂತಹ ಅಂತರಕ್ಕೆ ಸಮಾನವಾಗಿ ಹೊಸ ದರ ನಿಗದಿ ಮಾಡಬೇಕಾದಂತ ಅನಿವಾರ್ಯತೆ ಈಗ ಪಾಕಿಸ್ತಾನಕ್ಕಿದೆ. ಈ ಬರಗೆಟ್ಟ ಪಾಕಿಸ್ತಾನಕ್ಕೆ ಐಎಂಎಫ್ ನಿಂದಲೂ ಕೂಡ ಶಾಕಿಂಗ್ ಸುದ್ದಿ. ಈಗ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಅನ್ವಯ ಆಗ್ತಾ ಇದೆ. ಕಠಿಣ ಷರತ್ತು ವಿಧಿಸಿರುವಂತಹ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತು ಪಾಲಿಸಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವಂತಹ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಇದು. ನೋಡಿ, 11 ಷರತ್ತು. ಆ ಷರತ್ತಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲವನ್ನು ಕೂಡ ಅನ್ವಯಿಸಬೇಕಾಗತ್ತೆ ಪಾಪಿಗೆ. ಇನ್ನೊಂದು ಕಡೆ ಇನ್ ಕೇಸ್ ಏನಾದ್ರೂ ಅದನ್ನ ಅನ್ವಯಿಸದೆ ಹೋದ್ರೆ ಮತ್ತೆ ಲೋನ್ ಸಿಗಲ್ಲ. ಇದು ಈಗ ಐಎಂಎಫ್ ನಿಂದ ಶಾಕಿಂಗ್ ಸುದ್ದಿ. ಬರಗೆಟ್ಟು ನಿಂತಿರುವಂತಹ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಈಗ ವಿಧಿಸಿದೆ. ಅದು ಕೂಡ ಕಠಿಣ ಷರತ್ತನ್ನ ವಿಧಿಸಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮುಂದಿನ ಕಂತು ಬಿಡುಗಡೆ ಮಾಡಬೇಕಾ ನಿಮ್ಗೆ, ಆದ್ರೆ ಈ ಷರತ್ತನ್ನ ಪಾಲಿಸಬೇಕು. ಷರತ್ತು ಪಾಲನೆ ಮಾಡದೆ ಹೋದ್ರೆ ಮತ್ತೊಂದು ಕಂತು ಸಿಗಲ್ಲ. ಪಾಕ್ಗೆ ಐಎಂಎಫ್ ನಿಂದ 11 ಷರತ್ತು ಪಾಲನೆಗೆ ಖಡಕ್ ಸೂಚನೆ. ಸಾಲ ಮಂಜೂರಿಗೆ ವಿಧಿಸಿರುವಂತಹ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಕೆ ಆಗಿದೆ. ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ. 3 ವರ್ಷಕ್ಕಿಂತ ಹಳೆಯ ಬಳಸಿರುವಂತಹ ಕಾರು ಆಮದಿಗೆ ನಿರ್ಬಂಧ ತೆರವು. ಐಎಂಎಫ್ ಕೊಟ್ಟಂತಹ ಹಣದ ಬಳಕೆಯ ರೂಪುರೇಷೆ ನೀಡುವುದು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆ ಆಧಾರವನ್ನ ಗುರುತಿಸುವುದು. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲನೆ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಸೆಕೆಂಡ್ ಕಂತು ಸಿಗಲ್ಲ. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಈ ನಿಯಮಗಳಿಂದ ಮತ್ತಷ್ಟು ಹೊರೆ ಫಿಕ್ಸ್ ಎನ್ನುವಂತಾಗಿದೆ. ವಿದ್ಯುತ್ ಬಿಲ್ನಲ್ಲಿ ಮತ್ತಷ್ಟು ಶಾಕ್ ಅನ್ನ ಕೊಡಲಿದೆ. ಗ್ಯಾಸ್ ಬಳಕೆಯೂ ಕೂಡ ಪಾಕಿಸ್ತಾನದಲ್ಲಿ ಮತ್ತಷ್ಟು ಹೊರೆಯಾಗಲಿದೆ. ಉತ್ಪಾದನೆ ಮತ್ತು ಮಾರಾಟ ದರದಲ್ಲಿರುವಂತಹ ಅಂತರಕ್ಕೆ ಸಮಾನವಾಗಿ ಹೊಸ ದರ ನಿಗದಿ ಮಾಡಬೇಕಾದಂತ ಅನಿವಾರ್ಯತೆ ಈಗ ಪಾಕಿಸ್ತಾನಕ್ಕಿದೆ. ಈ ಬರಗೆಟ್ಟ ಪಾಕಿಸ್ತಾನಕ್ಕೆ ಐಎಂಎಫ್ ನಿಂದಲೂ ಕೂಡ ಶಾಕಿಂಗ್ ಸುದ್ದಿ. ಈಗ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಅನ್ವಯ ಆಗ್ತಾ ಇದೆ. ಕಠಿಣ ಷರತ್ತು ವಿಧಿಸಿರುವಂತಹ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತು ಪಾಲಿಸಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವಂತಹ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಇದು. ನೋಡಿ, 11 ಷರತ್ತು. ಆ ಷರತ್ತಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲವನ್ನು ಕೂಡ ಅನ್ವಯಿಸಬೇಕಾಗತ್ತೆ ಪಾಪಿಗೆ. ಇನ್ನೊಂದು ಕಡೆ ಇನ್ ಕೇಸ್ ಏನಾದ್ರೂ ಅದನ್ನ ಅನ್ವಯಿಸದೆ ಹೋದ್ರೆ ಮತ್ತೆ ಲೋನ್ ಸಿಗಲ್ಲ. ಇದು ಈಗ ಐಎಂಎಫ್ ನಿಂದ ಶಾಕಿಂಗ್ ಸುದ್ದಿ. ಬರಗೆಟ್ಟು ನಿಂತಿರುವಂತಹ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಈಗ ವಿಧಿಸಿದೆ. ಅದು ಕೂಡ ಕಠಿಣ ಷರತ್ತನ್ನ ವಿಧಿಸಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮುಂದಿನ ಕಂತು ಬಿಡುಗಡೆ ಮಾಡಬೇಕಾ ನಿಮ್ಗೆ, ಆದ್ರೆ ಈ ಷರತ್ತನ್ನ ಪಾಲಿಸಬೇಕು. ಷರತ್ತು ಪಾಲನೆ ಮಾಡದೆ ಹೋದ್ರೆ ಮತ್ತೊಂದು ಕಂತು ಸಿಗಲ್ಲ. ಪಾಕ್ಗೆ ಐಎಂಎಫ್ ನಿಂದ 11 ಷರತ್ತು ಪಾಲನೆಗೆ ಖಡಕ್ ಸೂಚನೆ. ಸಾಲ ಮಂಜೂರಿಗೆ ವಿಧಿಸಿರುವಂತಹ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಕೆ ಆಗಿದೆ. ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ. 3 ವರ್ಷಕ್ಕಿಂತ ಹಳೆಯ ಬಳಸಿರುವಂತಹ ಕಾರು ಆಮದಿಗೆ ನಿರ್ಬಂಧ ತೆರವು. ಐಎಂಎಫ್ ಕೊಟ್ಟಂತಹ ಹಣದ ಬಳಕೆಯ ರೂಪುರೇಷೆ ನೀಡುವುದು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆ ಆಧಾರವನ್ನ ಗುರುತಿಸುವುದು. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲನೆ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಸೆಕೆಂಡ್ ಕಂತು ಸಿಗಲ್ಲ. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಈ ನಿಯಮಗಳಿಂದ ಮತ್ತಷ್ಟು ಹೊರೆ ಫಿಕ್ಸ್ ಎನ್ನುವಂತಾಗಿದೆ. ವಿದ್ಯುತ್ ಬಿಲ್ನಲ್ಲಿ ಮತ್ತಷ್ಟು ಶಾಕ್ ಅನ್ನ ಕೊಡಲಿದೆ. ಗ್ಯಾಸ್ ಬಳಕೆಯೂ ಕೂಡ ಪಾಕಿಸ್ತಾನದಲ್ಲಿ ಮತ್ತಷ್ಟು ಹೊರೆಯಾಗಲಿದೆ. ಉತ್ಪಾದನೆ ಮತ್ತು ಮಾರಾಟ ದರದಲ್ಲಿರುವಂತಹ ಅಂತರಕ್ಕೆ ಸಮಾನವಾಗಿ ಹೊಸ ದರ ನಿಗದಿ ಮಾಡಬೇಕಾದಂತ ಅನಿವಾರ್ಯತೆ ಈಗ ಪಾಕಿಸ್ತಾನಕ್ಕಿದೆ.